ಹಾಯ್ ಫ್ರೆಂಡ್ಸ್, ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಿ ಫ್ರೆಂಡ್ಸ್. ಈಗ ಮತ್ತೆ ಒಂದು 4,000 ಪೋಸ್ಟ್ ಕಾಲ್ಫರ್ಮ್ ಆಗಿದ್ದಾವೆ ಫ್ರೆಂಡ್ಸ್. ಮತ್ತು HK ಮತ್ತು ನಾನ್ HK ಕಾಲ್ಫರ್ಮ್ ಆಗಿದ್ದಾವೆ ಫ್ರೆಂಡ್ಸ್. ಹಾಗಾಗಿ ಅಷ್ಟು ಸಬ್ಜೆಕ್ಟ್ ವೈಸ್ ಯಾವ ಟಾಪಿಕ್ ಇರ್ತವೆ ಫ್ರೆಂಡ್ಸ್, ಅವು ಇಂಪಾರ್ಟೆಂಟ್ ಯಾವಿದೆ ಫ್ರೆಂಡ್ಸ್, ಅವನ್ನೆಲ್ಲ ಓದ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಈಗ KE ಅವರು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್. ಕಾಂಪಿಟೇಟಿವ್ ಎಕ್ಸಾಮ್ದು ಏನು PC ಏನು ನೋಟಿಫಿಕೇಷನಿಗೆ ಅವ್ನು KE ನಡೆಸ್ತಾರೆ ಫ್ರೆಂಡ್ಸ್. ಹಾಗಾಗಿ ಅದರ ಹಿಂದ್ಗಡೆ ಏನಿರ್ತವೆ KE ನಡೆಸಿರುವಂಥ ಇದು ಕ್ವಶನ್ ಪೇಪರನ್ನು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಹಿಂದ್ಗಡೆ ನಡೆದಿರುವಂಥ VA SD FDA ನೋಟಿಫಿಕೇಷನ್ ಆಗಿದ್ದು ಏನೇನು ಕ್ವಶನ್ ಪೇಪರ್ ಇದ್ದಾವೆ ಫ್ರೆಂಡ್ಸ್, ಆ ಕ್ವಶನ್ ಪೇಪರನ್ನು ರಿವಿಷನ್ ಮಾಡ್ಕೊಳ್ಳಿ. ಹಿಂದ್ಗಡೆ ಯಾವ ಥರ ಕ್ವಶನ್ ಕೇಳಿದ್ರು ಆ ಥರದ್ದು ಕ್ವಶನ್ ಪೇಪರ್ನ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ದು ಹಿಂದ್ಗಡೆ ಆಗುವಂಥ ಕ್ವಶನ್ ಪೇಪರನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ಹಿಂದ್ಗಡೆ ಯಾವ ಥರ ಕ್ವಶನ್ಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್, ಇವನ್ನ ಎರಡು ಕಡೆ ಕ್ವಶನ್ ಪೇಪರನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಎರಡು ಟ್ಯಾಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಂಡು ಅದರಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ, ಯಾವ ಕ್ವಶನ್ ಮೇಲೆ ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ, ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಗಳನ್ನು ಕೇಳಿದ್ದಾರೆ, ಅವನ್ನೆಲ್ಲ ಒಂದು ಕಡೆ ನೋಟ್ಸ್ ಮಾಡ್ಕೊಂಡು ಬರ್ಕೊಳ್ಳಿ ಫ್ರೆಂಡ್ಸ್. ಅದೇ ಥರ ನೋಟ್ಸ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಈಗ ನೀವು ಯಾವ ಥರ ಈಗ ಅವನ್ನ ಕ್ವಶನ್ ಎಲ್ಲ ಅಷ್ಟು ಅನಲೈಸ್ ಮಾಡಿರ್ತಾರೆ ಫ್ರೆಂಡ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಯಾವ ರಿಪೀಟ್ ಆದ ಕ್ವಶನ್ಗಳು ಮತ್ತು ಯಾವ ಜಾಸ್ತಿ ಸಬ್ಜೆಕ್ಟ್ ವೈಸ್ ಮೇಲೆ ಕ್ವಶನ್ ಕೇಳಿದ್ದಾರೆ ಫ್ರೆಂಡ್ಸ್, ಅವನ್ನೆಲ್ಲ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಈಗ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಮತ್ತು ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಮತ್ತು GK ಮತ್ತು ಇವು ನೈತಿಕ ಶಿಕ್ಷಣ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾವ ಸಬ್ಜೆಕ್ಟಿದು ಮೇನ್ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ ಫ್ರೆಂಡ್ಸ್, ಆ ಕ್ವಶನ್ಗಳನ್ನು ಒಂದು ಕಡೆ ಬರೆದುಕೊಳ್ಳಿ ಫ್ರೆಂಡ್ಸ್. ಬರ್ಕೊಂಡು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ನೀವು ಸ್ಟಡಿ ಮಾಡಿ ಫ್ರೆಂಡ್ಸ್, ಮಾಡ್ಕೊಂಡು ಇದು ಮಾಡಿ ಫ್ರೆಂಡ್ಸ್. ಸಮಯ ಭಾಳ ಕಡಿಮೆ ಇದೆ ಫ್ರೆಂಡ್ಸ್. ಹಾಗಾಗಿ ನೀವು ಡೈಲಿ ಒಂದು 3 hours 4 hours ಡೈಲಿ 3 hours 4 hours ಡೈಲಿ ಒಂದು ನೋಟ್ಸ್ ಮಾಡ್ಕೊಂಡು ಅದೇ ರೀತಿ ನೀವು ಕ್ಲಾರಿಟಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಕ್ವಾಲಿಟಿ ಕ್ವಶನ್ ಪೇಪರ್ ಕೇಳ್ತಾರೆ ಫ್ರೆಂಡ್ಸ್. ಹಾಗಾಗಿ ಅದೇ ರೀತಿ ನೀವು ಒಂದು ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಯಾವಿದೆ ಫ್ರೆಂಡ್ಸ್, KE ಯಾವ ಥರ ಎಕ್ಸಾಮ್ ನಡೆಸ್ಬೋದು, ಯಾವ ಥರ ಎಕ್ಸಾಮ್ ನಡೆಸ್ತಾರೆ ಅನ್ನೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಹಾಗಾಗಿ ಅದರಲ್ಲಿ ಯಾವ್ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳ್ತಾರೆ ಅನ್ನೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಂಡು ಅದೇ ರೀತಿ ನೀವು ಕ್ವಶನ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಸಾಲ್ವ್ ಮಾಡ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು